ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಚೀನಾಗೂ ಶುರುವಾಯಿತು ಉಗ್ರರ ಭಯ. ತುರ್ಕಿಸ್ತಾನ್ ತಂತ್ರಕ್ಕೆ ಡ್ರ್ಯಾಗನ್ ಕಕ್ಕಾಬಿಕ್ಕಿ. ತಾಲಿಬಾನ್ ಮೊರೆ ಹೋದ ಜಿನ್ಪಿಂಗ್ ದೇಶ. ನಮಸ್ಕಾರ ಸ್ನೇಹಿತರೆ. ಸಮುದ್ರದಷ್ಟು ಆಳ, ಹಿಮಾಲಯದಷ್ಟು ಎತ್ತರ, ಉಕ್ಕಿನಷ್ಟು ಭದ್ರ, ಮಿಠಾಯಿಗಿಂತ ಸ್ವೀಟು. ಹೀಗೆ ಪಾಕಿಸ್ತಾನವನ್ನ ನೂರಾರು ಕಾರಣ ಕೊಟ್ಟು ಮುದ್ದು ಮಾಡ್ತಿದ್ದ ಚೀನಾ ಒಂದು ಗಂಭೀರ ಸಮಸ್ಯೆಗೆ ಸಿಕ್ಕಾಕೊಂಡಿದೆ. ಯಾವ ಉಗ್ರರನ್ನ ಭಾರತದ ವಿರುದ್ಧ ಪಾಕಿಸ್ತಾನದ ಮೂಲಕ ಬಳಸ್ತಿತ್ತೋ, ಯಾವ ಮೂಲಭೂತವಾದಿಗಳನ್ನ ತನ್ನ ಥರ್ಡ್ ಲೈನ್ ಪ್ರಾಕ್ಸಿ ಅಂತ ಚೀನಾ ಭಾವಿಸಿತ್ತೋ, ಜಾಗತಿಕ ವೇದಿಕೆಗಳಲ್ಲಿ ಅವರಿಗೆ ಬೆಂಬಲ ಕೊಡ್ತಿತ್ತೋ, ಅದೇ ಮೂಲಭೂತವಾದಿಗಳ ಬಗ್ಗೆ ಆತಂಕ ಶುರುವಾಗಿದೆ. ನಮ್ಮಲ್ಲಿ ಮೂಲಭೂತವಾದವೇ ಇಲ್ಲ, ಜಗತ್ತಿನೆಲ್ಲೆಡೆ ಉಗ್ರವಾದ ಹರಡಿದ್ರು ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತಿದ್ದ ಚೀನಾಗೆ ಈಗ ತುರ್ಕಿಸ್ತಾನ್ ಮೂವ್ಮೆಂಟ್ ನ ಭೀತಿ ಬಿದ್ದಿದೆ. ಯಾವ ಮಟ್ಟಿಗೆ ಅಂದ್ರೆ, ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್ ETIM ಅನ್ನೋ ಗುಂಪನ್ನ ಮಟ್ಟ ಹಾಕೋಕೆ ಈಗ ತಾಲಿಬಾನಿಗಳ ಮೊರೆ ಹೋಗಿದ್ದಾರೆ. ನೀವು ನಾವು ಒಟ್ಟಾಗಿ ಉಗ್ರವಾದ ತಡೆಯೋಣ, ನಮ್ಮ ದೇಶದ ಒಳಗೆ ಅವರು ನುಗ್ಗಿ ದಾಳಿ ಮಾಡಬಹುದು ಅಂತ ತಾಲಿಬಾನಿಗಳನ್ನ ಕೇಳ್ಕೊಂಡಿದ್ದಾರೆ. ಪಶ್ಚಿಮದ ಗಡಿಯನ್ನ ಫುಲ್ ಅಲರ್ಟ್ ನಲ್ಲಿ ಇಟ್ಟಿದ್ದಾರೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಚೀನಾದಲ್ಲಿ ಶುರುವಾಗಿರೋ ಈ ಆತಂಕ ಏನು? ಬಂಧನದಲ್ಲಿದ್ದ ಉಯಿಘರ್ಗಳನ್ನ ಮೂಲಭೂತವಾದಿಗಳು ಸಂಪರ್ಕಿಸುತ್ತಿದ್ದಾರಾ? ಚೀನಾ ನಿದ್ದೆಗೆಡಿಸ್ತಿರೋ ಈ ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್ ಯಾವುದು? ತಾಲಿಬಾನ್ ಜೊತೆಗೆ ಸೇರ್ಕೊಂಡು ಈಗ ಚೀನಾ ಮಾಡೋಕೆ ಹೊರಟಿರೋದೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಟಾರ್ಗೆಟ್ ಚೀನಾ ಅಂತಿದೆ ETIM. ತಾಲಿಬಾನ್ ಹಿಂದೆ ಬಿದ್ದ ಜಿನ್ಪಿಂಗ್ ದೇಶ. ಸ್ನೇಹಿತರೆ, ಇತ್ತೀಚೆಗೆ ಚೀನಾದಿಂದ ಒಂದು ವಿಚಿತ್ರ ಘೋಷಣೆ ಆಗಿದೆ. ಮೊನ್ನೆ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನದ ಜೊತೆಗೆ ಸಭೆ ಮಾಡೋಕೆ ಅಂತ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ತ್ರಿಪಕ್ಷೀಯ ಮೀಟಿಂಗ್ ಮಾಡಿದ್ರು. ಪಾಕ್ ಮತ್ತು ಅಫ್ಘಾನಿಸ್ತಾನದ ಜೊತೆಗೆ ಚೀನಾದ ಸಂಬಂಧದ ಬಗ್ಗೆ, ಸೋ ಕಾಲ್ಡ್ ರೀಜನಲ್ ಇಶ್ಯೂ ಬಗ್ಗೆ ಇವರೆಲ್ಲ ಮಾತಾಡಿದ್ರಂತೆ. ಆದ್ರೆ ಇಲ್ಲಿ ಯಾವ ರೀಜನ್ ನ ಸೆಕ್ಯೂರಿಟಿ ಬಗ್ಗೆ ಚರ್ಚೆಯಾಯ್ತೋ ಗೊತ್ತಿಲ್ಲ. ಆದ್ರೆ ಈ ಭೇಟಿ ಬೆನ್ನಲ್ಲೇ ಚೀನಾ ಒಂದು ಪ್ರಮುಖ ಘೋಷಣೆ ಮಾಡಿದೆ. ಚೀನಾ ಅಫ್ಘಾನಿಸ್ತಾನದ ಗಡಿಯಲ್ಲಿ, ಅದರಲ್ಲೂ ವಕಾನ್ ಕಾರಿಡಾರ್ ಭಾಗದಲ್ಲಿ ಜಂಟಿ ಗಸ್ತು ತಿರುಗ್ತವೆ ಅಂತ ಹೇಳಿದೆ. ಇದು ಉಗ್ರವಾದದ ವಿರುದ್ಧ ನಾವು ತಗೋತಿರೋ ಕ್ರಮವಾಗಿದ್ದು, ಜಂಟಿ ಗಸ್ತನ್ನ ತಕ್ಷಣಕ್ಕೆ ಆರಂಭಿಸಬೇಕು ಅಂತ ಹೇಳಿದೆ. ಹಾಗೆ ನೋಡಿದ್ರೆ ಈ ಮುಂಚೆ ಇಲ್ಲಿ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಸೇನೆ ಇಟ್ಟಿದ್ದಾಗ ಚೀನಾಗೆ ಅಂಥ ದೊಡ್ಡ ತಲೆನೋವು ಇರಲಿಲ್ಲ. ಇಡೀ ಪ್ರದೇಶವನ್ನ ಅಮೆರಿಕ ನೋಡ್ಕೋತಿತ್ತು. ಹೆಚ್ಚಾಗಿ ಉಗ್ರವಾದ ತಲೆ ಎತ್ತೋಕೆ ಅವಕಾಶ ಇರಲಿಲ್ಲ. ಆದ್ರೀಗ ಅಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದ ಮೇಲೆ ಮೂಲಭೂತವಾದಿ ಚಟುವಟಿಕೆಗಳು ಹೆಚ್ಚಾಗಿವೆ. ಇದರ ಪರಿಣಾಮ ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್ ಉಗ್ರರನ್ನ ಮಟ್ಟ ಹಾಕೋಕೆ, ಅವರ ಜಾಲ ಹರಡದಂತೆ ತಡೆಯೋಕೆ ನಮಗೆ ಸಹಾಯ ಮಾಡಿ, ನಾವು ನೀವು ಒಟ್ಟಾಗಿ ಇರಬೇಕು ಅಂತ ಚೀನಾ ತಾಲಿಬಾನ್ ತಲೆ ಸವರಿದೆ. ಸ್ನೇಹಿತರೆ, ಇಲ್ಲಿ ಚೀನಾಗೆ ಉಗ್ರರ ವಿರುದ್ಧ ಹೋರಾಡಿ ಅನುಭವ ಇಲ್ಲ. ಅವರಿಗೆ ಈ ಮೂಲಭೂತವಾದದ ಬಿಸಿ ಸರಿಯಾಗಿ ತಟ್ಟಿಲ್ಲ ಅಂತ ನಿಮಗೆ ಅನ್ನಿಸಬಹುದು. ಮೇಲ್ನೋಟಕ್ಕೆ ಇದು ಭಾಗಶಃ ನಿಜ. ಆದ್ರೆ ಚೀನಾಗೂ ಕೂಡ ETIM ಹೆಸರು ಕೇಳಿದ್ರೆ ಗಾಬರಿ ಆಗತ್ತೆ. ಇವತ್ತಿಗೂ ಅದು ಚೀನಾದ ಸಾರ್ವಭೌಮತ್ವಕ್ಕೆ, ಚೀನಾದ ಶಾಂತಿಗೆ ಇರೋ ದೊಡ್ಡ ಬೆದರಿಕೆ ಅಂತ ಅವರು ಪರಿಗಣಿಸ್ತಾರೆ. ಹಾಗಲ್ಲದೆ ಇದ್ರೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ತಾಲಿಬಾನ್ನ ಹಂಗಾಮಿ ಪ್ರಧಾನಿ ಹಸನ್ ಅಖುಂಡ್ ಜೊತೆಗೆ ಸಭೆಯಲ್ಲಿ ಮಾತನಾಡುವಾಗ, ಅಫ್ಘಾನಿಸ್ತಾನ ಈಗ ಚೀನಾದ ಭದ್ರತೆಗೆ ಅನಿವಾರ್ಯ ಮತ್ತು ಪ್ರಮುಖ ಭಾಗ ಅಂತ ಯಾಕೆ ಹೇಳ್ತಿದ್ರು, ಇದನ್ನ ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಸೊ ಅಮೆರಿಕ ಇರೋ ತನಕ ಈಸ್ಟ್ ತುರ್ಕಿಸ್ತಾನದ ಭಯ ಚೀನಾಗೆ ಇರಲಿಲ್ಲ. ಆದ್ರೀಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಉಗ್ರ ಚಟುವಟಿಕೆಗಳು ಹೆಚ್ಚಾದ ಕೂಡಲೇ ಚೀನಾ ಆತಂಕಕ್ಕೆ ಬಿದ್ದಿದೆ. ಗಡಿಯಿಂದ ET ಉಗ್ರರು ನುಸುಳುವ ಭೀತಿ ಶುರುವಾಗಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24
24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಯಾರಿ ಈಸ್ಟ್ ತುರ್ಕಿಸ್ತಾನ್ ಉಗ್ರರು? ಸ್ನೇಹಿತರೆ, ETIM ಅಥವಾ ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್ ಪೂರ್ವ ತುರ್ಕಿಸ್ತಾನ್ ಚಳುವಳಿ ಅಂತಲೂ ಇದನ್ನ ಕರೀತಾರೆ. ಚೀನಾವನ್ನ ಒಡೆದು ಪ್ರತ್ಯೇಕ ಇಸ್ಲಾಮಿಕ್ ದೇಶ ಮಾಡ್ತೀವಿ ಅಂತ ಈ ಸಂಘಟನೆ ಹೇಳುತ್ತೆ. ಇವರನ್ನ ಚೀನಾ ಉಗ್ರರ ಪಟ್ಟಿಗೆ ಸೇರಿಸಿದೆ. ಇವರ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ನಾವು ಈ ಸ್ವಲ್ಪ ಉಯಿಗರ್ಗಳ ಬಗ್ಗೆ ತಿಳ್ಕೋಬೇಕು. ನಿಮಗೆ ಗೊತ್ತಿರೋ ಹಾಗೆ ಚೀನಾದ ಪಶ್ಚಿಮ ಭಾಗದಲ್ಲಿ ಉಯಿಗರ್ ಹೆಸರಿನ ಜನಾಂಗೀಯ ಅಲ್ಪಸಂಖ್ಯಾತರ ಗುಂಪು ವಾಸ ಮಾಡ್ತಿದೆ. ಚೀನಾದ ಶಿನ್ಜಿಯಾಂಗ್ನಲ್ಲಿರೋ ಈ ಜನರನ್ನ ಚೀನಾ 2ನೇ ದರ್ಜೆಯ ಪ್ರಜೆಗಳ ಥರ ನೋಡ್ತಿದೆ. ಇವತ್ತಿಗೂ ಅಲ್ಲಿ ಏನಾಗ್ತಿದೆ ಅಂತ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಅವರಿಗೆ ನಿಷಿದ್ಧವಾದ ಮಾಂಸಾಹಾರ ನೀಡಲಾಗುತ್ತೆ. ಆ ಸಮುದಾಯಕ್ಕೆ ಸೇರಿದ ಮಹಿಳೆಯರನ್ನ ಒತ್ತಾಯಪೂರ್ವಕವಾಗಿ ಚೀನಾದ ಹನ್ ಜನಾಂಗದ ಜೊತೆಗೆ ಮದುವೆ ಮಾಡ್ತಾರೆ. ಧಾರ್ಮಿಕ ಶಿಕ್ಷಣ ನಿಷೇಧ ಮಾಡಲಾಗಿದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಅವರಿಗೆ ನಾನಾ ರೀತಿಯ ಚಿತ್ರ ವಿಚಿತ್ರವಾದ ಶಿಕ್ಷೆ ಕೊಡ್ತಿದ್ದಾರೆ. ಮಾನವ ಹಕ್ಕು ಯಾವ ಹಕ್ಕುಗಳನ್ನು ಜಿನ್ಪಿಂಗ್ ಕೊಟ್ಟಿಲ್ಲ. ನಿರ್ದಯವಾಗಿ ಅವರನ್ನ ಹತ್ತಿಕ್ತಿದ್ದಾರೆ. ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಉಯಿಘರ್ಗಳನ್ನ ಶುದ್ಧೀಕರಣ ಮಾಡಿ ಚೀನಿಯರನ್ನಾಗಿ ಮಾಡ್ತೀವಿ ಅಂತ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಹೇಳುತ್ತೆ. ಇದು ಬೇರೆಯದ್ದೇ ಕಥೆ. ಸೊ ಈ ಉಯಿಘರ್ ಮುಸ್ಲಿಮರಿಗಾಗಿಯೇ ಅವರಿಂದಲೇ ಹುಟ್ಟಿಕೊಂಡ ಚಳುವಳಿ ಈ ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್. ಆರಂಭದಲ್ಲಿ ಇದು ಹಕ್ಕುಗಳಿಗೆ ಪ್ರತ್ಯೇಕ ದೇಶಕ್ಕೆ ಹೋರಾಟ ಮಾಡೋ ಸಂಘಟನೆ ಅಂತ ಕರೆಯಲಾಗ್ತಿತ್ತು. ಹಾಗಂತ ಇದನ್ನ ಯಾರೋ ಚೀನಿಯರು ಕಟ್ಟಿದ್ದಲ್ಲ. ಪಾಕ್ನಲ್ಲಿ ಹಸನ್ ಮಹಸೂಮ್ ಮತ್ತು ಅಬೂದು ಖಾದಿರ್ ಯಾಪುಖಾನ್ ಅನ್ನೋರು 1997ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಈ ಹಸನ್ ಮಹಸೂಮ್ ನನ್ನ ಚೀನಾ ಅತ್ಯಂತ ಮೋಸ್ಟ್ ವಾಂಟೆಡ್ ಉಗ್ರ ಅಂತ ಹೆಸರಿಸಿತ್ತು. 2003ರಲ್ಲಿ ಪಾಕ್ ಸೇನೆ ಈತನನ್ನ ಹೊಡೆದುರುಳಿಸಿತ್ತು. ನಂತರ ಈ ಸಂಘಟನೆ ಅಲ್ಲಿಂದ ಇದು ಆಫ್ಘಾನಿಸ್ತಾನಕ್ಕೆ ರಿಲೊಕೇಟ್ ಆಯಿತು. ಇದರ ಮೂಲ ಉದ್ದೇಶವೇ ಶಿನ್ಜಿಯಾಂಗ್ನಿಂದ ಚೀನಾವನ್ನ ಹೊರಗಟ್ಟಿ ಇಸ್ಲಾಮಿಕ್ ಕ್ಯಾಲಿಫೇಟ್ ಸ್ಥಾಪಿಸಿ ಸ್ವತಂತ್ರ ಈಸ್ಟ್ ತುರ್ಕಿಸ್ತಾನ್ ರಚನೆ ಮಾಡೋದು. ಈ ಸಂಘಟನೆಗಳಿಗೆ ಪಾಕ್ ಮತ್ತು ಆಫ್ಘಾನ್ ತಾಲಿಬಾನಿಗಳ ಲಿಂಕ್ ಇದೆ. ನಿಷೇಧಿತ ಜಾಗತಿಕ ಉಗ್ರ ಸಂಘಟನೆ AQ ಜೊತೆ ಕೂಡ ಲಿಂಕ್ ಹೊಂದಿದೆ. ಇದನ್ನ ವಿಶ್ವಸಂಸ್ಥೆ ಮತ್ತು ಚೀನಾ ಉಗ್ರ ಸಂಘಟನೆ ಘೋಷಿಸಿವೆ. ಅಮೆರಿಕ ಮೊದಲು ಸೇರಿಸಿ ಆಮೇಲೆ ಮತ್ತೆ ರಿಮೂವ್ ಮಾಡಿತ್ತು. ಅದಕ್ಕೆ ಬೇರೆ ಬೇರೆ ಸ್ಟ್ರಾಟಜಿಕ್ ಕಾರಣ ಇರಬಹುದು. ಆದ್ರೆ ಇದು ಕೂಡ ಇತರೆ ಉಗ್ರ ಸಂಘಟನೆಗಳ ರೀತಿ ಹಿಂಸಾತ್ಮಕ ದಾಳಿ ಮಾಡ್ತಿತ್ತು. ನಿಮಗೆ ಆಶ್ಚರ್ಯ ಅನಿಸಬಹುದು. ಈ ಈಸ್ಟ್ ತುರ್ಕಿಸ್ತಾನ್ ಸಂಘಟನೆ ತಾನು ಹುಟ್ಟಿದಾಗಿನಿಂದ ನಿರಂತರವಾಗಿ ಚೀನಾದೊಳಗೆ ದಾಳಿ ನಡೆಸ್ತಾ ಬಂದಿದೆ. 1997ರಿಂದ 2000ರ ನಡುವೆ ಇದು ಸುಮಾರು 200 ದಾಳಿ ಮಾಡಿದೆ. ಇವರ ದಾಳಿಗೆ 162 ಜನ ಸಾವನ್ನಪ್ಪಿದ್ದಾರೆ. ಅಲ್ಲದೆ 440 ಜನ ಗಾಯಗೊಂಡಿದ್ದಾರೆ. ಇನ್ನು 2011ರಲ್ಲಿ ಇದೇ ಚೀನಾದ ಒಳಗೆ ಶಿನ್ಜಿಯಾಂಗ್ನ ಹೋಟನ್ ಮತ್ತು ಕಶ್ಕರ್ ಅನ್ನೋ ಪ್ರದೇಶಗಳಲ್ಲಿ ನಡೆಸಿದ ದಾಳಿಗೆ ಬರೋಬ್ಬರಿ 91 ಜನ ಸಾವನ್ನಪ್ಪಿದ್ರು. ಇದರ ಜೊತೆಗೆ 2013ರಲ್ಲಿ ಚೀನಾ ರಾಜಧಾನಿ ಬೀಜಿಂಗ್ನಲ್ಲಿ ಆತ್ಮಾಹುತಿ ದಾಳಿ ನಡೆಸಿದ್ರು. ಅಲ್ಲಿ ಕೂಡ 5 ಜನ ಸಾವನ್ನಪ್ಪಿ 38 ಜನ ಗಾಯಗೊಂಡಿದ್ರು. ಈ ದಾಳಿನ ಚೀನಾದ ಇತ್ತೀಚೆಗಿನ ಇತಿಹಾಸದಲ್ಲೇ ಅತ್ಯಂತ ಕ್ರೂರ ಉಗ್ರ ದಾಳಿ ಅಂತ ಕರೆಯಲಾಗಿತ್ತು. ಈ ಸಂಘಟನೆ ಚೀನಾಗೆ ದೊಡ್ಡ ಬೆದರಿಕೆ ಅಂತ ಅಂದಿನ ಚೀನಾ ರಾಯಭಾರಿ ಕೂಡ ಹೇಳಿದ್ರು. ಅಲ್ಲದೆ ಈ ಸಂಘಟನೆ ಮತ್ತು ಇತರ ಬೆಂಬಲಿತ ಗುಂಪುಗಳು ಏಷ್ಯಾದ ಮಧ್ಯಭಾಗ, ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಹರಡಿಕೊಂಡಿವೆ ಅಂದಿದ್ರು. ಅಲ್ಲದೆ ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂದಿದ್ರು. ಇನ್ನು 2014ರಲ್ಲಿ ರೈಲ್ವೆ ಸ್ಟೇಷನ್ ಮೇಲೆ ದಾಳಿಯಾಗಿತ್ತು. 3 ಜನ ಸಾವನ್ನಪ್ಪಿ 79 ಜನ ಗಾಯಗೊಂಡಿದ್ರು. ಹೀಗೆ ಕಂಟಿನ್ಯೂ ಆಗಿ ದಾಳಿ ಮಾಡ್ತಲೇ ಇತ್ತು. ಆದರೆ ಆಫ್ಘಾನಿಸ್ತಾನದಲ್ಲಿ ಆಗಲೇ ಹೇಳಿದಂತೆ ಅಮೆರಿಕ ಉಪಸ್ಥಿತಿ ಇದ್ದ ಕಾರಣ ಈ ಉಗ್ರ ಸಂಘಟನೆಗೆ ಹೆಚ್ಚಿನ ತಲೆ ಎತ್ತೋಕೆ ಅವಕಾಶ ಇರಲಿಲ್ಲ. ಅಮೆರಿಕದ ಉಗ್ರ ನಿಗ್ರಹ ಕಾರ್ಯದಲ್ಲಿ ಇವರು ಕೂಡ ಎದುರಾಳಿಯಾಗಿದ್ರು. ಆದರೆ ಇವತ್ತಿಗೂ ಇವರ ಅಸ್ತಿತ್ವವನ್ನ ಅಳಿಸೋಕೆ ಆಗಿಲ್ಲ. ಚೀನಾ ಎಲ್ಲವನ್ನ ಕೂಡ ಅತ್ಯಂತ ರಹಸ್ಯವಾಗಿ ಇದನ್ನ ಹ್ಯಾಂಡಲ್ ಮಾಡ್ತಿದೆ. ಅಮೆರಿಕ ಸಮಕ್ಕೆ ಬೆಳಿಬೇಕು ಅಂತಿರೋ ಚೀನಾ ತನ್ನನ್ನ ಇಂಟರ್ನಲ್ ಸೆಕ್ಯೂರಿಟಿ ಚೆನ್ನಾಗಿ ಮ್ಯಾನೇಜ್ ಮಾಡೋ ದೇಶ ಅಂತ ತೋರಿಸಿಕೊಳ್ಳಬೇಕು. ಹೀಗಾಗಿ ಚೀನಾ ಇದನ್ನ ಎಷ್ಟಾಗುತ್ತೋ ಅಷ್ಟು ಡೌನ್ ಗ್ರೇಡ್ ಮಾಡೋ ಪ್ರಯತ್ನ ಮಾಡ್ತಿದೆ. ಆದ್ರೆ ಚೀನಾ ಈ ತುರ್ಕಿಸ್ತಾನ್ ಗುಂಪು ಬೀಜಾಸುರನ ಹಾಗೆ ಮತ್ತೆ ಮತ್ತೆ ಹುಟ್ಟುತ್ತಲೇ ಬರ್ತಿದೆ. ಅದರಲ್ಲೂ ಶಿನ್ಜಿಯಾಂಗ್ ನಲ್ಲಿ ಗುಪ್ತವಾಗಿ ನುಗ್ಗಿ ಅಲ್ಲಿನ ಜನರನ್ನ ಚೀನಾ ವಿರುದ್ಧ ಎತ್ತಿ ಕಟ್ತಿದೆ. ಹೀಗಾಗಿ ಚೀನಾ ತಾಲಿಬಾನಿಗಳ ಕಡೆ ಮುಖ ಮಾಡ್ತಿದೆ. ತಾಲಿಬಾನ್ ಮೊರೆ ಹೋದ ಚೀನಾ. ಇದನ್ನ ಕೇಳಿ ವಿಚಿತ್ರ ಅನಿಸಬಹುದು. 20 ಲಕ್ಷ ಸೈನಿಕರನ್ನ ಹೊಂದಿರೋ ಚೈನಾ ಡಿಫೆನ್ಸ್ ನಲ್ಲಿ ತುಂಬಾ ಮುಂದುವರೆದಿರೋ ಚೀನಾ ಈಗ ಏಕಶ್ಚಿತ್ ತಾಲಿಬಾನಿಗಳ ಸಹಾಯ ಯಾಕೆ ಕೇಳ್ತಿದೆ ಅಂತ ಅನುಮಾನ ಮೂಡ್ತಿರ್ಬೋದು. ಆದ್ರೆ ಸ್ನೇಹಿತರೆ, ಅದಕ್ಕೆ ನಾನಾ ಕಾರಣ ಇದೆ. ಮೊದಲನೇದು ವಕನ್ ಕಾರಿಡಾರ್.
ಚೀನಾದ ಶಿನ್ಜಿಯಾಂಗ್ಗೆ ಸಂಪರ್ಕಿಸೋ ಈ ವಾಕನ್ ಕಾರಿಡಾರ್ ಅತ್ಯಂತ ಆಯಕಟ್ಟಿನ ಜಾಗ. ಆದರೆ ಈ ಗಡಿ ಕಾಯೋದು ಅಷ್ಟು ಸುಲಭ ಇಲ್ಲ. ಬರೀ ಗುಡ್ಡ ಬೆಟ್ಟಗಳನ್ನು ಹೊಂದಿರೋ ಈ ಪ್ರದೇಶ ಸೈನಿಕರಿಗೂ ಚಾಲೆಂಜಿಂಗ್. ಈ ಕಾರಿಡಾರ್ ಸುಮಾರು 90 ಕಿಲೋಮೀಟರ್ ಉದ್ದ ಇದ್ದು, ಇಲ್ಲಿಂದಲೇ ಈ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್ ಬಂಡುಕೋರರು ಚೀನಾಗೆ ನುಸುಳಿ ಸಂಕಟ ಕೊಡ್ತಿದ್ದಾರೆ ಅನ್ನೋದು ಚೀನಾ ಆತಂಕ. ಚೀನಾ ಡಿಫೆನ್ಸ್ ಮತ್ತು ಅಫೆನ್ಸ್ನಲ್ಲಿ ತುಂಬಾ ಅಡ್ವಾನ್ಸ್ಡ್ ಆಗಿದ್ರೂ ಕೂಡ ಈ ಸಂಘಟನೆಯನ್ನ ಕಟ್ಟಿ ಹಾಕಲು ಚೀನಾ ಕೈಲಿ ಆಗ್ತಿಲ್ಲ. ಈ ಬಂಡುಕೋರರು ಗುಡ್ಡದಲ್ಲಿ ರಾತ್ರಿ ಹೊತ್ತಲ್ಲಿ ನರಿಯಂತೆ ತಪ್ಪಿಸಿಕೊಳ್ಳೋ ಕಲೆ ಹೊಂದಿದ್ದಾರೆ. ಹೀಗಾಗಿ ನಮ್ಮಿಂದ ಮಾತ್ರ ಸಾಧ್ಯ ಇಲ್ಲ, ನೀವು ನಮಗೆ ಹೆಲ್ಪ್ ಮಾಡಿ ಅಂತ ಚೀನಾ ಗೋಗರೆಯೋಕೆ ಶುರು ಮಾಡಿದೆ. ತಾಲಿಬಾನ್ ಕೂಡ ಹೇಳಿ ಕೇಳಿ ಅದೇ ಯೂನಿವರ್ಸಿಟಿಯಲ್ಲಿ ಓದಿ ಬಂದಿರೋ ಗುಂಪು. ಹೀಗಾಗಿ ಮುಳ್ಳನ್ನ ತೆಗೆಯೋಕೆ ಮುಳ್ಳನ್ನೇ ಉಪಯೋಗಿಸೋಣ ಅಂತ ಚೀನಾ ಪ್ಲಾನ್ ಮಾಡಿದೆ. ಇನ್ನು ಸ್ವಲ್ಪ ಆರ್ಥಿಕ ಸಹಾಯ, ರಾಜತಾಂತ್ರಿಕ ಬೆಂಬಲ ಕೊಟ್ರೆ ತಾಲಿಬಾನ್ ಕೂಡ ಚೀನಾಗೆ ಸಹಾಯ ಮಾಡುತ್ತೆ. ಈಗಾಗಲೇ ತಾಲಿಬಾನಿಗಳು ಕೂಡ ನಮ್ಮ ನೆಲವನ್ನ ಚೀನಾ ವಿರುದ್ಧ ಬಳಸೋಕೆ ಬಿಡಲ್ಲ ಅಂದಿದ್ದಾರೆ. ಯುದ್ಧ ಭೂಮಿಯಲ್ಲಿ ಹೊಡೆದಾಡಿದ ಅನುಭವ ಇರೋ ತಾಲಿಬಾನಿಗಳಿಗೆ ಉಗ್ರರೊಂದಿಗೆ ಪಾಕಿಸ್ತಾನ, ಅಮೆರಿಕದಂತ ಪೂರ್ಣ ಪ್ರಮಾಣದ ಸೇನೆಯೊಂದಿಗೂ ಬಡಿದಾಡಿದ ಅನುಭವ ಇದೆ. ಅಲ್ಲದೆ ಈ ಈಸ್ಟ್ ತುರ್ಕಿಸ್ತಾನ್ ಸಂಘಟನೆಗೆ ಟಿಟಿಪಿ ಬೆಂಬಲ ಇರೋದ್ರಿಂದ, ಈ ಟಿಟಿಪಿ ತಾಲಿಬಾನ್ಗೆ ಹತ್ರ ಇರೋದ್ರಿಂದ ಈ ಸಂಪರ್ಕದಿಂದ ಇವರ ಉಪಟಳವನ್ನ ಕಮ್ಮಿ ಮಾಡಬಹುದು ಅಂತ ಚೀನಾ ಯೋಚಿಸುತ್ತಿದೆ. ಹಾಗೆ ಸದ್ಯ ಅಮೆರಿಕ ತಾಲಿಬಾನಿಗಳ ಜೊತೆಗೆ ಪಾಕಿಸ್ತಾನದ ಜೊತೆಗೆ ಹತ್ರ ಆಗ್ತಿದೆ. ಇಲ್ಲಿ ಅಮೆರಿಕ ಮನಸ್ಸು ಮಾಡಿದ್ರೆ ಈ ಗುಂಪನ್ನೇ ಚೀನಾ ವಿರುದ್ಧ ಬಳಸೋ ಸಾಧ್ಯತೆ ಇರುತ್ತೆ. ಹಣ ಕೊಟ್ರೆ ಪಾಕಿಸ್ತಾನವೇ ಐರನ್ ಬ್ರದರ್ಗೆ ಗುನ್ನ ಇಡೋಕು ಹೇಸಲ್ಲ. ಅಂತ ಒಂದು ಇತಿಹಾಸ ಇದೆ. ಈ ಹಿಂದೆ ಪಾಕ್, ಅಮೆರಿಕ ಇಬ್ರು ಸೇರ್ಕೊಂಡು ಸೋವಿಯತ್ ವಿರುದ್ಧ ಮಾಡಿದ್ದ ಷಡ್ಯಂತ್ರ ಇಡೀ ಜಗತ್ತಿಗೆ ಗೊತ್ತಿದೆ. ಹೀಗಾಗಿ ಚೀನಾ ತಾಲಿಬಾನಿಗಳ ಕೈ ಹಿಡ್ಕೊಂಡು ಸಹಾಯ ಮಾಡಿ ಅಂತ ಕೇಳಿಕೊಳ್ತಿದೆ.